ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಕಂದಾಯ ಇಲಾಖೆ ಶಾಕ್ ಕೊಟ್ಟಿದೆ. ಕುಮಾರಣ್ಣ ಜಮೀನು ಒತ್ತುವರಿ ಬಗ್ಗೆ ಚೆಲುವಣ್ಣ ರಿಯಾಕ್ಟ್ ಮಾಡಿದ್ದಾರೆ. ಬಿಡದಿಯಲ್ಲಿ ಅನಧಿಕೃತವಾಗಿ ಜಮೀನು ಒತ್ತುವರಿ ಮಾಡಿದ್ದೆ ಎಚ್ಡಿಕೆ. ಸಣ್ಣ ವಿಷಯಗಳಿಗೆಲ್ಲ ಕಾಂಗ್ರೆಸ್ ಮಂತ್ರಿಗಳ ರಾಜೀನಾಮೆ ಕೇಳ್ತಾ ಇದ್ರು. ನಾವೇನು ಕುಮಾರಸ್ವಾಮಿ ಮಟ್ಟಕ್ಕಿಳಿದು ರಾಜೀನಾಮೆ ಕೇಳಲ್ಲ, ಅವರು ಮಾಡಿದ ಕೆಲಸಕ್ಕೆ ಅವರೇ ಉತ್ತರವನ್ನ ನೀಡಬೇಕು. ಇಷ್ಟು ವರ್ಷಗಳ ಕಾಲ ಸರ್ಕಾರದ ಜಮೀನು ಒತ್ತುವರಿ ಮಾಡ್ಕೊಂಡಿದ್ರಲ್ಲ, ಅವರ ಹಾಗೆ ಹೊಟ್ಟೆ ಉರಿ ನನಗಿಲ್ಲ, ರಾಜೀನಾಮೆ ಸಹ ಕೇಳೋದಿಲ್ಲ. ಚೆಲುವರಾಯಸ್ವಾಮಿಯ ಹೇಳಿಕೆಯ ಸಾಲುಗಳನ್ನು ನಾನು ಹೇಳ್ತಾ ಇದ್ದೀನಿ. ಇಷ್ಟು ವರ್ಷಗಳ ಕಾಲ ಸರ್ಕಾರದ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ರಲ್ಲ, ಅವರು ರಾಜೀನಾಮೆ ಕೊಡಲಿ ಅಂತೇನು ನಾನು ಕೇಳಕ್ಕೆ ಹೋಗೋದಿಲ್ಲ. ಕುಮಾರಸ್ವಾಮಿ ಉತ್ತರಕ್ಕೆ ನಾನು ಕಾಯುತ್ತಿದ್ದೇನೆ. 4 ಎಕರೆಗಳನ್ನು ಒತ್ತುವರಿ ಮಾಡಿಕೊಂಡು ಕೃಷಿ ಬೆಳೆದಿದ್ದ ಮಹಾತ್ಮ ಅಂದರೆ ತಪ್ಪಾಗುತ್ತೆ, ಕುಮಾರಣ್ಣ ಬಿಡದಿಯ ಭಾಗಗಳಲ್ಲಿ ಸರ್ಕಾರದ ಭೂಮಿ ರೀ. ಸರ್ಕಾರದ ಭೂಮಿ ಅಂದ್ರೇನು? ಗೋಮಾಳೆ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದು ನಮ್ಮ ಕೇಂದ್ರ ಸಚಿವ ಕುಮಾರಸ್ವಾಮಿ. ಒತ್ತುವರಿ ಮಾಡಿಕೊಳ್ಳೋದು ಅಕ್ಷಮ್ಯ ಅಪರಾಧ. ಜೊತೆಗೆ ಒತ್ತುವರಿ ಮಾಡಿಕೊಂಡ ಭೂಮಿಯ ಸುತ್ತ ಬೇಲಿ ಹಾಕೊಂಡಿದ್ರಂತೆ. ಬೇಲಿನ ದನಕರ ಒಳಗೆ ಬರಬಾರ್ದು ಅಂತೇನೋ, ನಾಳೆ ದಿನ ತಗಲಾಕೊಂಡು JCBಗಳೇನಾದರೂ ಒಳಗೆ ಬರುತ್ತೆ ಅನ್ನೋ ಭಯದಿಂದನೋ ಗೊತ್ತಿಲ್ಲ, ಗಟ್ಮುಟ್ಟಾಗಿರೋ ಕಾಂಪೌಂಡ್ ಹಾಕೊಂಡಿದ್ರು ಸುತ್ತಲೂ. ಯಾವಾಗ ಘನ ನ್ಯಾಯಾಲಯದ ಆದೇಶ ಬಂತು, ಒಡೆದು ಬಿಸಾಕಿ ಅಂತೂ ನ್ಯಾಯಾಲಯ ಕಿತ್ತು ಬಿಸಾಕಿ. ಕುಮಾರಣ್ಣ ಲೆಕ್ಕಕ್ಕಿಲ್ಲ, ಯಾರೇ ಆಗಿರಲಿ ಸರ್ಕಾರದ ಆಸ್ತಿಯನ್ನು ಕೊಳ್ಳೆ ಹೊಡೆಯೋದು ತಪ್ಪು, ಅದು ಅಕ್ಷಮ್ಯ ಅಪರಾಧ, ಶಿಕ್ಷಾರ್ಹ ಅಪರಾಧ ಆಗುತ್ತದು. ಕಂಡು ಭೂಮಿ ಸುತ್ತ ಬೇಲಿ ಹಾಕೊಳ್ಳೋ ಕೆಲಸನ ಕುಮಾರಣ್ಣಂಗೆ ಊರಿಗೆ ಬುದ್ಧಿ ಹೇಳ್ತಾರೆ. ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ವ್ಯಕ್ತಿ, ದೇಶದ ಮಾಜಿ ಪ್ರಧಾನಿಯ ಸುಪುತ್ರ, ಮಾಜಿ ಸಂಸದನ ದೊಡ್ಡಪ್ಪ, ಮಾಜಿ ಸಚಿವನ ತಮ್ಮ, ಮಾಜಿ ಶಾಸಕಿಯ ಏನು ಹೇಳ್ತಾರೆ ಸಂಬಂಧಿ, ಹೀಗೆ ನಾನಾ ತರಹದ ದೊಡ್ಡ ಜವಾಬ್ದಾರಿ ಇಟ್ಕೊಂಡು ಸಮಾಜಕ್ಕೆ ಮಾದರಿ ಆಗಬೇಕಾಗಿರೋ ವ್ಯಕ್ತಿ ಈ ತರಹದ ಕೆಲಸಗಳನ್ನು ಮಾಡ್ಕೊಂಡು ಸಿದ್ದರಾಮಯ್ಯ ಮುಡಾ ಹಗರಣ ಕೇಳಿ ಬಂದಾಗ ಕೊಡ್ಲಿ ರಾಜೀನಾಮೆ ಅಂತೂ ಇವಯ್ಯ. ಸತೀಶ್ ಶೈಲ್ ಅವರ ಅಕ್ರಮ ಗಣಿ ಕೈಗಾರಿಕೆ ಅಥವಾ ಅಕ್ರಮ ಗಣಿ ಕಳ್ಳತನ ಪ್ರಕರಣ ಬಂದಾಗ ಸತೀಶ್ ಶೈಲ್ ರಾಜೀನಾಮೆ ಕೊಡ್ಲಿ ಅಂದ್ರು ಕುಮಾರಸ್ವಾಮಿ. ಬಿ ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ತಗಲಾಕೊಂಡಾಗ ಕೂತು ಜಾಗದಿಂದ ಕೂಕ್ಕಂಡು ಹೇಳ್ತು ರಾಜೀನಾಮೆ ಕೊಡ್ಲಿ ಬಿ ನಾಗೇಂದ್ರ ಅಂತ. ಅದಾದ ನಂತರ ದದ್ದಲ್ ಮೇಲೆ ಆರೋಪ ಬಂದಾಗ ದದ್ದಲ್ ರಾಜೀನಾಮೆ ಕೊಡಬೇಕು ಅಂದ್ರು ಕುಮಾರಸ್ವಾಮಿ. ಈಗೇನು ಮಾಡ್ತೀರಾ? ನಿಮ್ಮ ಬುಡಕ್ಕೆ ಬಂದು ಬಡ್ದಿದೆ, ಏನು ಮಾಡ್ತೀರಿ? ಅವರ ಹಾಗೆ ಹೊಟ್ಟೆ ಉರಿ ನಮಗಿಲ್ಲ, ರಾಜೀನಾಮೆ ಸಹ ಕೇಳೋದಿಲ್ಲ. ಕುಮಾರಸ್ವಾಮಿ ಉತ್ತರಕ್ಕೆ ನಾನು ಕಾಯುತ್ತಿದ್ದೇನೆ. ನಯವಾಗಿಯೇ ಕುಮಾರಣ್ಣಗೆ ಟಾಂಗ್ ಕೊಟ್ಟ ಚೆಲುವಣ್ಣ, ಸಚಿವ ಚೆಲುವರಾಯಸ್ವಾಮಿ ಈಗ ಟಾಂಗ್ ಕೊಟ್ಟಿರುವಂತಹದ್ದು ಕುಮಾರಸ್ವಾಮಿಯ ಭೂ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ.